ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಮಾತ್ರೆ ತಗೊಂಡಾಯ್ತು. ದೇವ ಹಿಂಗೆ ಚೀಟಿ ಕೊಡು, ಹಿಂಗೆ ಹೊರಟ್ಬಿಟ್ರೆ ಕರೆಕ್ಟ್ ಆಯ್ತೆ. ರಾಜೇ, ಇನ್ನೂ ರೆಡಿ ಆಗಿಲ್ವ ನೀನು? ಬೆಳಗ್ಗೆ ನಾನು ನೋಡ್ತಾ ಇದ್ದೀನಿ, ಆ ಮಕ್ಕಕ್ಕೆ ಏನೋ ಅಷ್ಟೊಂದು ಬಣ್ಣ ತೀಡ್ತಾ ಇದೀಯ. ಕತೆ ನಿಂದು ಈರಪ್ಪ ಬಂದೆ. ಅಲ್ಲ ಕಣಮ್ಮಿ, ಹೋಯ್ತಿರೋದು ಪೂಜೆಗೆ, ಮೂತಿಗೆ ಅಷ್ಟೊಂದು ಬಣ್ಣ ಬೇಕಾ? ಸುಮ್ಮನೆ ಪೂಜೆ ಟೈಮಿಗೆ ಬನ್ನಿ ಅಂತ ಹೇಳೋಳೆ. ನಿನ್ನೆ ಹೆಚ್ಕೊಂಡ್ರೆ ಪೂಜೆ ಆದ್ಮೇಲೆ ಹೋಗೋದು ನಾವು. ಹೋಗೋ ಮಾತ್ಲಾಗಿ ಎಷ್ಟೊತ್ತು ಮಾಡ್ತೀರಾ ನೀವು? ಅಪ್ಪ, ನಿಮ್ಗೇನು ಗಂಡ್ ಮಕ್ಳು ಒಂದ್ ಶರ್ಟು ಒಂದ್ ಪ್ಯಾಂಟು, ಇಲ್ಲ ಒಂದ್ ಪಂಚೆ ಶರ್ಟ್ ಇದ್ರೆ ಮುಗ್ದೋಯ್ತು. ಆದ್ರೆ ನಮ್ಗೆ ಹಂಗಲ್ವಲ್ಲ. ಏನ್ ಮಗಳೇ ಇದು? ಮನೇಲಿ ಪೂಜೆ ಇಟ್ಕೊಂಡು ಇಲ್ಲಿಗೆ ಬಂದಿದೀಯಲ್ಲ ಮಗಳೇ, ಕೈಯಲ್ಲಿ ಬ್ಯಾಗ್ ಬೇರೆ ಹಿಡ್ಕೊಂಡ್ ಬಂದಿದೀಯಾ? ಸಾಹೇಬ್ರೇನಾರ ಅಂದ್ರ ಮಗಳೇ, ಏನಾಯ್ತು ಹೇಳುವ? ಅಪ್ಪ ಹೆದ್ರಬೇಡ, ನೀನ್ ಅನ್ಕೊಂಡಿರೋ ತರ ಏನೂ ಆಗಿಲ್ಲ. ಮನೇಲಿ ತುಂಬಾ ಚೆನ್ನಾಗಿ ಪೂಜೆ ನಡೀತಾ ಇದೆ. ನಾವೆಲ್ಲರೂ ಇವಾಗ ಪೂಜೆಗೆ ಹೋಗ್ತೀವಿ. ಸರಿ ಕಣವ, ಬ್ಯಾಗು ಏನೇನೋ ತಂದಿದೀಯಾ? ಇದೇನು ಮಗಳೇ? ಅಪ್ಪ, ಇದು ಸಾಹೇಬ್ರು ಸೂಟ್ ಕೇಸು. ಇದ್ರಲ್ಲಿ ಅದೇನೋ ದಾಖಲೆ ಪತ್ರಗಳಿದೆಯಂತೆ. ಇದನ್ ಮನೇಲಿ ಇಟ್ಕೊಳ್ಳೋದಕ್ಕಾಗಲ್ಲ, ಕಾಲೋನಲ್ಲಿ ಇಟ್ ಬನ್ನಿ ಅಂತ ನಮ್ಮಿಬ್ರನ್ನೂ ಕಳ್ಸಿದ್ರು. ಅದಕ್ಕೆ ಕೊಟ್ಟೋಗೋಣ ಅಂತ ಬಂದೆ ಅಷ್ಟೇ. ಅಷ್ಟೇ ಮಗಳೇ, ನಾನು ಏನೇನಾಗೈತಪ್ಪ ಅಂತ ಎದ್ರಕೊಂಡ್ಬಿಟ್ಟಿದ್ದೆ ಕಣವ. ಹೆದರ್ಕೊಳ್ತೀಯ? ಇನ್ನೇನ್ ಮಾಡ್ತೀಯ ಹೇಳೋ? ಅಲ್ಲ ಕಣಪ್ಪ, ಬೆಳಗ್ಗೆನೆ ಬನ್ನಿ ಅಂತ ನಿಮ್ಮಿಬ್ರಿಗೂ ಹೇಳಿತ್ತಾನೆ. ಇಷ್ಟೊತ್ತವರೆಗೂ ಏನ್ ಮಾಡ್ತಿದ್ದೀರಾ ಇಲ್ಲಿ? ಕೇಳು ನಿನ್ ತಂಗಿನ. ಬೆಳಿಗ್ಗಿಂದ ನೋಡ್ತಾ ಇದ್ದೀನಿ, ಕನ್ನಡಿ ಮುಂದೆ ನಿಂತೋಳು ಹೊರಗೆ ಬರ್ತಾ ಇಲ್ಲ. ಅದೇನ್ ಮೇಕಪ್ ಮಾಡ್ಕೊತಾಳೋ, ಏನ್ ಕತೆನೋ. ಕರಿತಾ ಇದ್ದೀನಿ, ಹೋಗೋಣ ಅನ್ನೋ ಮಾತೇ ಇಲ್ಲ ಅವಳಲ್ಲಿ. ಕೇಳು ಮಗಳೇ. ಏನೇ ರಾಜಿ, ನೀನು ಮೇಕಪ್ ಮಾಡ್ಕೊಳ್ಳೋದಕ್ ಶುರು ಮಾಡಿದ್ಯಾ? ಪರವಾಗಿಲ್ಲ ಕಣೆ. ಅಯ್ಯೋ, ಅದ್ರ ಕತೆ ಯಾಕೆ ಹೇಳ್ತೀಯ ಮಗಳೇ? ಇವಳು ನೀನಿರುವಾಗ್ಲೇ ಒಂಥರ ಇದ್ಲು, ಈಗ ಇನ್ನೊಂಥರ ಆಗ್ಬಿಟ್ಟವಳೆ. ಇನ್ನೊಂಥರ ಅಂದ್ರೆ ಯಾವ ತರನಪ್ಪ? ಏನ್ ಮಾತಾಡ್ತಿದ್ಯಾ ನೀನು? ಅಕ್ಕ, ಅದನ್ನ ನಾನು ಹೇಳ್ತೀನಿರು. ನನಗೆ ಕೆಲಸ ಸಿಕ್ಕಿದೆ, ನಾನು ಆಫೀಸ್ಗೆ ಹೋಗೋಳಲ್ವಾ? ಅಲ್ಲಿ 10 ಜನ ಕ್ಲೈಂಟ್ಸ್ ಆಫೀಸಿಗೆ ಬರ್ತಿರ್ತಾರೆ. ಅವ್ರೆಲ್ರ ಮುಂದೆ ನಾನು ನೀಟಾಗಿ ಡ್ರೆಸ್ ಮಾಡ್ಕೊಳ್ಳೋದು ಬೇಡವಾ? ಡೀಸೆಂಟಾಗಿ ಕಾಣಿಸೋದು ಬೇಡವಾ? ಅದಕ್ಕೆ ಏನೋ ಸ್ವಲ್ಪ ಮೇಕಪ್ ಹಾಕೊಂಡು ಚೆನ್ನಾಗಿರೋ ಬಟ್ಟೆ ಹಾಕೊಂಡ್ರೆ ಅಪ್ಪ ಅದಕ್ಕೂ ಆಡ್ಕೋತಿರ್ತಾರೆ. ಅವಳು ಹೇಳ್ತಿರೋದ್ರಲ್ಲೂ ತಪ್ಪೇನಿದ್ಯಪ್ಪ? ಅವಳೆ ನನ್ನ ಹಾಗೆ ಹೂ ಮಾಡ್ತಾಳ? ಲಾಯರ್ ಕೆಲಸ ಮಾಡ್ತಿರೋದವಳು. ಅಲ್ಲಿಗೆ ದೊಡ್ಡ ದೊಡ್ಡ ಮನುಷ್ಯೆಲ್ಲ ಬರ್ತಿರ್ತಾರೆ. ಅವಳು ಅವ್ರ ಮುಂದೆ ಗತ್ತು ಗೈರತ್ತಲ್ಲಿ ಇರ್ಬೇಕು ತಾನೆ? ಕರೆಕ್ಟ್. ಸಾರಿ ಸುಭಾಷ್ ಅವರೇ, ಸಾರಿ ಸುಭಾಷ್ ಅವರೇ. ಇಟ್ಸ್ ಓಕೆ. ನನ್ನ ಅಕ್ಕನಿಗೆಲ್ಲ ಅರ್ಥ ಆಗುತ್ತೆ. ಏನಕ್ಕ? ಹೇಳಿ ಸುಭಾಷ್ ಅವರೇ, ನಾನು ಈ ಥರ ರೆಡಿ ಆಗೋದು ತಪ್ಪಾ? ರೆಡಿ ಆಗೋದು ತಪ್ಪೇನಿಲ್ಲ. ಆದ್ರೆ ಇವಾಗ ನಿಮಗೆ ಹಾಲಿಡೇ ಅಲ್ವಾ? ಯಾವ ಕ್ಲೈಂಟ್ಸ್ನ ಮೀಟ್ ಮಾಡಬೇಕು ಅಂತ ಕರೆಕ್ಟಾಗಿ ಕೇಳಿದೆ ನೀನು ಅಲ್ವಾ? ಈಗ ರಜಾ ತಾನೆ ಆಫೀಸು, ಈಗ ಯಾಕಪ್ಪ ಮೇಕಪ್ ಬೇಕು? ರಜಾ ಕೊಟ್ಟಿರೋದು ಯಾಕೆ? ಓದ್ಕೊಳ್ಳಕ್ಕೆ, ಕೂತ್ಕೊಂಡು ಓದ್ಕೋಬೇಕು. ಅಲ್ಲ ಅಕ್ಕ, ಪೂಜೆಗೆ ಮನೆಗೆ ಬರುವಾಗ ಸ್ವಲ್ಪನಾದ್ರೂ ರೆಡಿಯಾಗಿ ಬರೋದು ಬೇಡವಾ? ಅಪ್ಪ, ಯಾಕೆ ಅವಳನ್ನಷ್ಟು ಗೋಳಿಕೋತಿದ್ಯಾ? ಬಿಡು ಹೋಗ್ಲಿ. ಸರಿ, ಮೊದಲು ಈ ಸೂಟ್ ಕೇಸ್ನ ಒಳಗಡೆ ಎತ್ತಿಟ್ಬಿಡು. ಸುಮ್ಮನೆ ಮಗಳೇ, ಹಿಂಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ ಕಣವ. ಸಾಹೇಬ್ರು ಅರಮನೆ ಅಂತ ಮನೆ ಇಟ್ಕೊಂಡು ಈ ಸೂಟ್ ಕೇಸ ನಮ್ಮಲ್ಲಿ ಯಾಕವ ಇಡಕ್ಕೆ ಹೇಳಿದ್ರು? ಅಯ್ಯೋ ಅಂಕಲ್, ನೀವು ಟೆನ್ಷನ್ ಮಾಡ್ಕೋಬೇಡಿ. ಅಣ್ಣ ಹೇಳಿರ್ತಾನೆ ಅಂದಮೇಲೆ ಏನಾದರೂ ಒಂದು ಮುಖ್ಯವಾದ ಕಾರಣ ಇದ್ದೇ ಇರುತ್ತೆ. ನಿಮ್ಗೆ ಅಷ್ಟೊಂದು ಅನುಮಾನ ಇದ್ರೆ ಅದ್ರಲ್ಲಿ ಏನಿದೆ ಅಂತ ನಾನೇ ತೋರಿಸ್ತೀನಿ. ಅಯ್ಯಯ್ಯೋ, ಅದನ್ನ ಹೇಳ್ಕೊಡಿ. ಅನುಮಾನ ಅಲ್ಲ ಕಣಪ್ಪ. ಅಲ್ಲ, ಅಷ್ಟು ದೊಡ್ಡ ಮನೆ ಅದೇ, ಅಷ್ಟೊಂದು ಜಾಗ ಇದೆ, ಅಲ್ಲಿಡೋದು ಬಿಟ್ಟು ಇಂಥ ಈ ಮುರುಕ್ಲು ಮನೆಗೆ ಯಾಕೆ ಕೊಟ್ಟು ಕಳ್ಸವ್ರೆ ಅಂತ ಕೇಳಿದೆ. ಪರವಾಗಿಲ್ಲ ಅಂಕಲ್, ನೀವು ಟೆನ್ಷನ್ ಮಾಡ್ಕೋಬೇಡಿ. ಒಂದ್ಸತಿ ನೋಡೇ ಬಿಡಿ. ಅಲ್ಲ ಬೇಡ ಬಿಡಪ್ಪ. ಪರವಾಗಿಲ್ಲ ಅಂಕಲ್, ನೋಡಿ. ಶೋಭನೆ ಮೂರ್ತಿ ಅದ್ಯ ಬ್ರಹ್ಮಣ ದ್ವಿತೀಯ ಪ್ರಹಾರ ದೇಶ್ವೇ ತವರಾಹ ಕಲ್ಪೇ ವಯಸ್ಸುನಂತರೇ ಕಲಿಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತ ವರ್ಷ ಭರತಖಂಡದಲ್ಲಿ ಕಾರಣ್ಯ ಗೋದಾವರಿಯ ದಕ್ಷಿಣ ತೀರೆ ಶಾಲಿವಾಣಿಸಕ್ಕೆ ಬೌದ್ಧಾವತಾರೆ. ಏನು ಪದ್ದು, ಭಾಳ ಬಿಗುಮಾನವಾಗಿದೆಯಾ? ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀಯ? ಏನು ಸಮಾಚಾರ? ಸುಮನ ಎಲ್ಲೂ ಕಾಣಿಸ್ತಾ ಇಲ್ಲ ರೀ. ರೂಮಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಬರ್ತಾಳೆ ಬಿಡು, ಎಲ್ಲ ವ್ಯವಸ್ಥೆನೂ ಸಾಧನ ಮಾಡ್ತಾ ಇದ್ದಾಳಲ್ಲ, ಇನ್ನೇನಾಗಬೇಕು? ಬರ್ತಾಳೆ ರೀ. ಪೂಜೆ ಕೂತ್ಕೋಬೇಕಾಗಿರೋದು ಸಾಧನ ಅಲ್ಲ, ಸುಮನ.
वे शोभने मूर्ति ब्रह्मण द्वितीय प्रहार देश वेतवराह कल्पे वयोसुमंत्री कलिगे प्रथम पादे जंबूद्वीपे भरतवर्षे भरतखंडे ಕೇಶವರಾಯರೇ ಬುದ್ಧಿ ಪೂಜೆಗೆ ನೀವೇ ಕೂತ್ರೆ ಸರಿ ಅನಿಸ್ತಾ ಇದೆ. ಇಲ್ಲ ಇಲ್ಲ, ಪೂಜೆಗೆ ನನ್ನ ಮಗ ಮತ್ತೆ ಸೊಸೆ ಕೂತ್ಕೊಳ್ಳೋದು. ತೀರ್ಥ ಸುಮ್ಮನೆ ಎಲ್ಲಪ್ಪ? ಅಮ್ಮ, ನಾನು ಅವರನ್ನೇ ಹುಡುಕ್ತಾ ಇದ್ದೀನಿ. ಲಾಸ್ಟ್ ಟೈಮ್ ನೋಡಿದಾಗ ಅಡುಗೆ ಮನೇಲಿದ್ರು, ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಒಂದು ನಿಮಿಷ ರೀ, ನೋಡ್ಕೊಂಡು ಬರ್ತೀನಿ. ಸರಿ. ನಾನು ಮೊದಲೇ ಹೇಳ್ದೆ, ಮನೇಲಿ ಇರೋರ್ ಕೈಲಿ ಪೂಜೆ ಮಾಡಿಸಿ, ಮನ್ಸಿಗೆ ಬಂದ ಹಾಗೆ ಮನೆ ಬಿಟ್ಟು ಹೋಗೋರ್ ಕೈಲಿ ಪೂಜೆ ಮಾಡಿಸ್ಬೇಡಿ ಅಂತ. ನನ್ನ ಮಾತು ಎಲ್ಲಿ ಕೇಳ್ತೀರಾ ನೀವು? ಜಾನೋ, ಬಾಯಿಗೆ ಬೀಗ ಹಾಕೊಂಡಿದ್ರೆ ಒಳ್ಳೇದು. ಅವ್ರು ಅಲ್ಲೂ ಇಲ್ಲ. ಎಲ್ಲರೂ ಆಚೆ ಹೋಗ್ತಾರೆ ಅಂತ ನಿಂಗೆ ಹೇಳಿದ್ರ? ಇಲ್ಲ ಕಣೋ, ನನ್ನ ಹತ್ರ ಏನು ಹೇಳಿಲ್ಲ. ಎಲ್ಲಿ ಹೋದ್ರು ಇವರು? ಬರ್ತಾಳೆ. ನೀವೆಲ್ಲರೂ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಇಲ್ಲೇ ಎಲ್ಲೋ ಇರ್ತಾಳೆ. ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗ ಅವಳಿಗೆ ಯಾವುದೋ ಫೋನ್ ಬಂತು. ಮುಖದಲ್ಲಿ ಆತಂಕ ಕಾಣಿಸ್ತಿತ್ತು. ಮತ್ತೇನಾದರೂ ಅವನು ಫೋನ್ ಮಾಡಿದ್ನಾ? ದೇವ್ರೆ, ನನ್ನ ಸೊಸೆ ಭಾಳ ಬಂಗಾರ ಆಗಲಿ ಅಂತ ಮಾಡ್ತಾ ಇರೋ ಪೂಜೆ ಇದು. ಈ ಪೂಜೆಗೆ ಯಾವುದೇ ವಿಘ್ನ ಬರೆದಿದ್ದಂಗೆ ಕಾಪಾಡ್ಬಿಡಪ್ಪ. ನಿನ್ನ ಕೈ ಮುಗಿದು ಬೇಡ್ಕೊಳ್ತೀನಿ. ಅನ್ಕೊಂಡಿದ್ದು ಅನ್ಕೊಂಡ್ ಹಾಗೆ ಆಗ್ತಿದೆ. ಇನ್ನೊಂದು 10 ನಿಮಿಷ ಅಷ್ಟೇ, ಮುಹೂರ್ತ ಮೀರ್ ಹೋಗುತ್ತೆ, ಪೂಜೆ ತಪ್ಪು ಹೋಗುತ್ತೆ. ಆಮೇಲೆ ಅವಳು ಮನೆಯವ್ರ ಎಲ್ಲರ ಕೋಪನೂ ಎದುರಿಸ್ಬೇಕಾಗತ್ತೆ. ಇನ್ಯಾವತ್ತೂ ಮನೆಯವರು ಅವಳನ್ನ ನಂಬಿ ಯಾವ ಕೆಲಸನೂ ಮಾಡಲ್ಲ. ಅಲ್ಲಿಗೆ ನನ್ನ ಪ್ಲಾನ್ ಸಕ್ಸಸ್. ಏನು ಮಗಳೇ, ಇಷ್ಟೊಂದು ಕಾಸದಲ್ಲವಾ? ಅದಕ್ಕೆ ಇದ್ರಲ್ಲಿ ಇಷ್ಟೊಂದು ದುಡ್ಡಿದೆ ಅಂತ ಅಣ್ಣ ಏನಾದ್ರು ಹೇಳಿದ್ನಾ? ಇಲ್ಲ ಸುಭಾಷ್, ಸಾಹೇಬ್ರು ಇದನ್ನ ಕೊಡ್ಲೇ ಇಲ್ಲ. ಇದನ್ನ ಕೊಟ್ಟಿದ್ದು ಸಾಧನಕ್ಕ. ನಾನು ಹಾಗೆ ತಂದೆ ಅಷ್ಟೇ. ಈ ದುಡ್ಡು ನಮ್ಮಲ್ಲೇ ಇರ್ಬೇಕೇನವ? ಅದಕ್ಕೆ ಇದಿಡೋದು ಬೇಡ, ಅದಕ್ಕೆ ಬೇರೆ ಎಲ್ಲಾದ್ರೂ ಇಡೋಣ. ಸುಭಾಷ್, ಇದು ಇಲ್ಲೇ ಇರ್ಲಿ. ಅಪ್ಪ, ಇದು ನಮ್ಮನೇಲೇ ಇರ್ಬೇಕಷ್ಟೆ. ಅಷ್ಟಕ್ಕೂ ನಮ್ಮನೆಗೆ ಯಾರು ಬರ್ತಾರೆ? ಅಕ್ಕಪಕ್ಕ ಇರೋರೆಲ್ಲ ನಮ್ಮೋರೇ ಅಲ್ವಾ? ಪೂಜೆ ಮುಗಿದ್ಮೇಲೆ ನಾನೇ ಸಾಹೇಬ್ರ ಹತ್ರ ಮಾತಾಡ್ತೀನಿ. ತಗೋ, ನೀ ಇದನ್ನ ಜೋಪಾನವಾಗಿ ಎತ್ತಿಡು. ಸರಿ ಕಣವ. ಅಂಕಲ್, ನಾನು ಹೇಳ್ತೀನಿ ಎಲ್ಲಿಡ್ಬೇಕು ಅಂತ ಹೇಳಿ. ಬನ್ನಿ, ಎಲ್ಲಿಡ್ಬೇಕು ಅನ್ನೋದನ್ನ ಹೇಳ್ತೀನಿ. ಮಗಳೇ, ಇದರಿಂದ ಸಾಹೇಬ್ರಿಗೇನು ತೊಂದರೆ ಆಯ್ಕಿಲ್ಲ ಅಲ್ವಾ? ಚೇಚೆ, ಹಾಗೆಲ್ಲ ಏನಿಲ್ಲಪ್ಪ. ಮತ್ತೆ ನೀನು ಯಾಕೆ ಒಂಥರ ಇದೆಯಾ ಮಗಳೇ? ಏನಿಲ್ಲ, ಸಾಹೇಬ್ರೆ ಕೊಡ್ಬೋದಿತ್ತಲ್ಲ, ಸಾಧನಕ್ಕ ಯಾಕೆ ಕೊಟ್ರು ಅಂತ. ಪದ್ದು, ಕೂತ್ಕೋ. ಏನಣ್ಣ ಇದು? ಅವಳಿಗೋಸ್ಕರ ನಾವು ವೇಟ್ ಮಾಡಬೇಕಾ? ಅದಕ್ಕೆ ಇದು ಮನೆಯವ್ರಿಗೋಸ್ಕರ ಮಾಡಿಸ್ತಾರ ಪೂಜೆ ಅಂತ ಹೇಳಿದ್ರು. ನಮಗಿರೋ ರೆಸ್ಪಾನ್ಸಿಬಿಲಿಟಿ ಅವಳಿಗೆ ಇಲ್ವಲ್ಲ ಅಣ್ಣ? ಇದೆಲ್ಲ ಏನು ಪ್ರಶ್ನೆ ಮಾಡಲ್ವಾ ನೀನು? ಹೀಗೆ ಕೈ ಕಟ್ಕೊಂಡು ನಿಂತ್ಕೊಂಡಿದ್ಯಲ್ಲ. ಯಾಕೆ ಮಾಡೋದು? ಮಾಡ್ತೀನಿ. ಮತ್ತು ಹೀಗೆ ಕೈ ಕಟ್ಕೊಂಡು ನಿಂತ್ಕೊಂಡಿದ್ಯಲ್ಲ, ಅಪ್ಪ ಅಮ್ಮಂಗೆ ಹೇಳು, ಅವಳಿದ್ದಿದ್ರೆ ಕತ್ತೆ ಬಾಲ, ನೀವು ಕುತ್ಕೊಂಡು ಪೂಜೆ ಮಾಡಿ ಅಂತ ಹೇಳು. ನಮಸ್ಕಾರ, ಕೂತ್ಕೊಳ್ಳಿ. ಅಪ್ಪ, ಇನ್ನು ಎಷ್ಟೊತ್ತಾಯ್ತಪ್ಪ? ಶುಭ ಕಾರ್ಯ ಮಾಡುವಾಗ ಸರಿಯಾದ ಸಮಯಕ್ಕೆ ಮಾಡಬೇಕು, ಯಾರಿಗೋಸ್ಕರ ಕಾಯಬಾರ್ದು ಅಂತ ಅಮ್ಮನೇ ಎಷ್ಟೋ ಸರಿ ಹೇಳ್ತಾರೆ. ನೀವು ಕೂಡ ಹೇಳಿದಿರ ಪೂಜೆ ಮಾಡುವಾಗ ತಡ ಆಗಬಾರ್ದು ಅಂತ. ಈಗ ಎರಡೂ ಆಗ್ತಾ ಇದೆ. ಯಾರಿಂದ? ಅವಳಿಂದ. ಅವಳಿಗೋಸ್ಕರ ಮನೆಯವರೆಲ್ಲರೂ ನಾವು ಕಾಯ್ಬೇಕು, ಜೊತೆಗೆ ಉಡಿ ತುಂಬಿಸ್ಕೊಳಕ್ ಬಂದ್ರು ಮುತ್ತೈದರು ಕಾಯ್ಬೇಕು. ಏನಪ್ಪ ಇದೆಲ್ಲ? ಅಮ್ಮ, ಬೆಳಗ್ಗೆ ಏನು ಹೇಳಿದೆ ನೀನು? ಪೂಜೆ ಮಾಡಿಸ್ತಾ ಇರೋದು ಮನೆಯವ್ರಿಗೋಸ್ಕರ ಅಂತ ತಾನೆ. ಈಗ ಅವಳಿಲ್ಲ, ನಾವೆಲ್ಲರೂ ಇದೀವಲ್ವಾ, ಪೂಜೆ ಮಾಡಕ್ಕೇನು?
ಅವಳಿಗೋಸ್ಕರ ನಾವ್ ಯಾಕೆ ವೇಟ್ ಮಾಡ್ಬೇಕು? ಜಾನು, ಮನೆಗೆ ಬಂದವ್ರ ಮುಂದೆ ಮರ್ಯಾದೆ ತೆಗಿಬೇಡ, ಸ್ವಲ್ಪ ಸುಮ್ಮನಿರು. ಅಯ್ಯೋ, ಅಷ್ಟು ಮೆತ್ತಗೆ ಯಾಕಮ್ಮ ಮಾತಾಡ್ತಾ ಇದ್ಯಾ? ಜೋರಾಗೆ ಮಾತಾಡು. ಈ ಮನೆ ಸೊಸೆ ಏನ್ ಮಾಡ್ತಿದ್ದಾಳೆ ಅಂತ ಬಂದವ್ರಿಗೂ ಗೊತ್ತಾಗ್ಲಿ. ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಅದ್ ಪಂಚಾಯತಿಗೆ ಬಂತು ಅಂತಂದ್ರೆ ಅವಳು ಮಾಡಿರೋ ಎಡ್ವರ್ಟ್ಗಳಿಗೆ ಗೊತ್ತಾಗ್ಬೇಕು ಅಲ್ವಾ? ಜಾನು, ಚಿಕ್ಕೋಳ್ತನನೇ ಇರಬೇಕು. ದೊಡ್ಡ ದೊಡ್ಡ ಪ್ರಶ್ನೆಗಳನ್ನೆಲ್ಲ ಕೇಳಬಾರ್ದು. ಏನ್ ಮಾತಾಡ್ತಾ ಇದ್ದೀನಿ ಅಂತ ಪರಿಜ್ಞಾನ ಇದೆಯಾ ನಿನ್ಗೆ? ಹಾ, ಪೂಜೆ ಮಾಡೋದಕ್ಕೆ ಇನ್ನೂ ಸಮಯ ಇದೆ. ಅಪ್ಪ, ಅವಳೇನೋ ಸಣ್ಣವಳು ನಿಜ, ಅದನ್ನ ಒಪ್ಕೊಳ್ಳೋಣ. ನಾನು ಈ ಮನೆ ಹಿರಿ ಮಗ, ನನಗುತ್ತರ ಕೊಡಿಯಪ್ಪ. ಇನ್ನೂ ಎಷ್ಟೊತ್ತಂತ ಕಾಯ್ದು ಅವಳಿಗೋಸ್ಕರ? ಈ ಮನೆಗೆ ಶಾಂತಿ ನೆಮ್ಮದಿ ಸಿಗ್ಬೇಕು ಅಂತ ಪೂಜೆ ಮಾಡಬೇಕಾಗಿರೋದೇ ಅವಳು. ಎಲ್ಲಿದ್ದಾಳಪ್ಪ ಅವಳು? ಪೂಜೆ ಮಾಡಬೇಕಾಗಿರೋ ಮನೆ ಸೊಸೆನ ಮನೇಲಿ ಇಲ್ವಲ್ಲ. ಇಲ್ಲೇ ಇರ್ತಾಳೆ, ಇನ್ನೆಲ್ಲೋಗ್ತಾಳೆ? ಅಪ್ಪ, ಅವಳು ಎಲ್ಲೂ ಇಲ್ಲ, ಎಲ್ಲಾ ಕಡೆ ಹುಡುಕಾಯ್ತು. ಇದೇನು ಹೊಸದ? ಯಾವಾಗ ನೋಡಿದ್ರು ಮನೆ ಬಿಟ್ಟು ಹೋಗ್ತಾನೆ ಇರ್ತಾಳೆ. ಜಯರಾಮ, ನಿನ್ನ ಕೈ ಮುಗಿತೀನಿ, ಸ್ವಲ್ಪ ಸುಮ್ಮನಿರು. ಅವಳ ಪೂಜೆ ಬರೋವರೆಗೂ ನಾನ್ ಕಾಯ್ತಾ ಕೂತ್ಕೋಬೇಕಾ? ನಾನ್ ಈ ಪೂಜೆಲಂತೂ ಇರಲ್ಲ. ನೀನಷ್ಟೇ ಏನು, ನಾನು ಇರಲ್ಲ. ಯಾತಕ್ಕೆ ಇಲ್ಲದ ರಾತ ಅಂತ ಮಾಡ್ತಾ ಇದ್ದೀರಾ? 5 ನಿಮಿಷ ಸಾವರ್ಸ್ಕೊಂಡಿರಕ್ಕಾಗಲ್ವಾ? ಅರ್ಧ ಗಂಟೆ ಲೇಟ್ ಆದ್ರೆ ಏನೂ ಹೋಗಲ್ಲ. ಸುಮ್ಮನೆ ನಿಂತ್ಕೊಳ್ಳಿ. ಬಂದ ಅತಿಥಿಗಳ ಮುಂದೆ ಮರ್ಯಾದೆ ತೆಗಿಬೇಡಿ. ಸ್ವಲ್ಪ ಗೌರವವಾಗಿರೋದನ್ನು ಕಲ್ತ್ಕೊಳ್ಳಿ. ನಾನು ಅವಳು ಪರವಾಗಿ ಮಾತಾಡ್ತಾ ಇದ್ದೀನಿ ಅಂತಲ್ಲ, ಇದು ಕುಟುಂಬದ ಪ್ರಶ್ನೆ. ನಮ್ಮನೇಲಿ ಒಗ್ಗಟ್ಟಿಲ್ಲ ಅಂದರೆ ಜನ ನೋಡಿದ್ರನ್ನ ಆಡ್ಕೊಂಡು ನಗಲ್ವಾ? ಛೀ, ನಿಮ್ಮ ನಾವೇನೋ ತಡಿಬೋದಪ್ಪ, ಆದ್ರೆ ಮುಹೂರ್ತ ಅದನ್ನು ತಡೆಯೋಕ್ಕಾಗಲ್ಲಲ್ವಾ? ರಾಯರೇ, ನಿಮ್ಮ ಹಿರಿಮಗ ಹೇಳ್ತಾ ಇರೋದು ಸರಿಯಾಗಿ ಇದೆ. ಸಮಯ ಮೀರಿ ಯಾವ ಕೆಲಸನೂ ಮಾಡಬಾರ್ದು. ಅದು ಒಳ್ಳೆಯದಲ್ಲ, ಮುಂದೆ ಆಗೋ ಅನಾಹುತಕ್ಕೆ ಕಾರಣ ಆಗ್ಬೋದು. ಜಯರಾಮ, ಜಾನು, ನನಗೋಸ್ಕರ ಒಂದು 10 ನಿಮಿಷ ಸುಮ್ಮನಿರು. ಸುಮಾ ಬರ್ತಾಳೆ, ಇಲ್ಲೇ ಎಲ್ಲೋ ಹೋಗಿರ್ಬೇಕು. ಅವಳು ಕಾರಣ ಇಲ್ಲದೆ ಎಲ್ಗೂ ಹೋಗೋಳಲ್ಲ, ಇದು ನಮಗೆಲ್ಲ ಗೊತ್ತಲ್ವಾ? ಅಮ್ಮ, ಕಾರಣ ಏನೇ ಇರಲಿ ಅವಳು ಹೋಗ್ಬಾರ್ದಾಗಿತ್ತು. ಸರಿ, ಅವಳು ಹೋಗಿದ್ದಾಳೆ ಅಂತಾನೆ ಅಂದ್ಕೊಳ್ಳೋಣ. ಯಾರಿಗೆ ಕೇಳಿ ಹೋದ್ಲು? ಹೇಳ್ದೆ ಕೇಳದೆ ಹೋದ್ರೆ ನಾವು ಏನು ಅಂದ್ಕೋಬೇಕಮ್ಮ? ಯಾರಿಗೆ ಗೊತ್ತು 10 ನಿಮಿಷ ಆದ್ಮೇಲೆ ಅವಳು ಬರ್ತಾಳೋ ಇಲ್ವೋ ಅಂತ? ಕಾದು ನೋಡೋಣ. ಅವಳು ಬರಲಿಲ್ಲ ಅಂದರೆ ಆಮೇಲೆ ಬೇಕಾದ್ರೆ ಮಾತಾಡಿ. ಈಗ ಬಂದವ್ರ ಮುಂದೆ ಮರ್ಯಾದೆ ತೆಗಿಬಿಡಿ. ಕಳಿತಿರೋದು ನಾವಲ್ಲಮ್ಮ, ಅವಳು. ಜಾನು, ಹೋಗಿ ಸಾಧನವೇ ತೀರ್ಥನ ಕರ್ಕೊಂಬನ್ನಿ, ಹೋಗಿ.